ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಈ ದೇಶದಲ್ಲಿ ದೊಡ್ಡ ಸಂಚಲನ ಮೂಡಿದೆ. ಇವತ್ತಿಲ್ಲಿ ಅಶ್ಲೀಲ ವಿಡಿಯೋ ಮತ್ತೆ ಪೆನ್ ಡ್ರೈವ್ ಅಲ್ಲಿ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ, ಯಾವ ಹೆಣ್ಣುಮಕ್ಳು ಇದ್ರು ಅಂತ ಹೇಳಿ, ಆ ಹೆಣ್ಣುಮಕ್ಕಳಿಂದ ವಸೂಲಿ ಆಗ್ತದೆ ಅಂತ ಹೇಳಿ ಇವತ್ತು ಸುದ್ದಿ ಬರ್ತಾ ಇದೆ ಗೆಳೆಯಲ್ಲಿ. ನಮ್ಗೆ ಇನ್ನ ಗೊತ್ತಿಲ್ಲ ಇನ್ನು ಯಾವ ವಿಡಿಯೋ ಇದೆ, ಯಾವ ಹೆಣ್ಮಕ್ಳು ಬಲಿ ಆಗ್ತಾ ಇದರಲ್ಲಿ. ನಾನು ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊತೀನಿ ಅಂತಂದ್ರೆ, ಯಾವುದೇ ಹೋರಾಟ ಬಂದರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ, ನಮ್ಮ ವಕೀಲ ಸಮೂಹ ನಿಮ್ಮ ಸಂತ್ರಸ್ತ ಮಹಿಳೆಯರ ಪರವಾಗಿರ್ತದಲ್ಲಿ ನೀವು ಯಾವುದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಯಾವುದೇ ಬ್ಲಾಕ್ ಮೇಲ್ ಗಿರಾಕಿಗಳು ಫೋನ್ ಮಾಡಿದ್ರು ಕೂಡ, ಯಾವುದೇ ಬೆದರಿಕೆ ಬಂದ್ರು ಕೂಡ ನೀವಲ್ಲಿ ನೇರವಾಗಿ ನಮಗೆ ತಿಳಿಸಿ, ಇಲ್ಲ ಅಂದ್ರೆ ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ತಮಗೆ ಬರುವಂತ ಫೋನ್ಗಳನ್ನ ತಿಳಿಸಿ ನೀವಲ್ಲಿ ಯಾವುದೇ ರೀತಿ ಹಣಕಾಸು ಕಳ್ಕೊಳ್ಳುವಂತದಾಗ್ಲಿ, ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಳ್ಳುವಂತದಾಗ್ಲಿ ಯಾವುದನ್ನು ಕೂಡ ಮಾಡ್ಕೋಬಾರ್ದು ಅಂತ ಈ ರಾಜ್ಯದ ಜನತೆಗೆ ಮತ್ತೆ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀನಿ. ನಾನಲ್ಲಿ ಈಗ ಹಾಸನದಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವರಿಗೆಲ್ಲ ಫೋನ್ ಹೋಗಿ ಅಲ್ಲಿ ಸಕಲೇಶ್ಪುರ ಆನ್ಬೋರ್ಡ್ ಅಂತ ಕೆಲವು ಹಳ್ಳಿಯಿಂದ ಫೋನ್ ಬಂದಿತ್ತು ನಮಗೆ. ಅಲ್ಲಿ ಕೆಲವು ಹೆಣ್ಮಕ್ಳಿಗೆ ಫೋನ್ ಹೋಗ್ತಾ ಇದೆ ಅಂತೆ. ಪೊಲೀಸರಲ್ಲ ಈ ಪೆನ್ ಡ್ರೈವ್ ಇದೆ ಅಂತಲ್ಲ, ಯಾರು ಪೆನ್ ಡ್ರೈವ್ ಸಿಕ್ಕೇತಲ್ಲ ಎಲ್ಲರಿಗೂ ಪೆನ್ ಡ್ರೈವ್ ಹಂಚಿದೆ ಅಂತ ತಗೊಂಡಾರಂತಾರಲ್ಲ, ಅವ್ರುಗಳಿಂದ ಇದು ಕಾಲ್ ಮಾಡೋದು, ವಾಟ್ಸ್ಆಪ್ ಕಾಲ್ ಮಾಡೋದಲ್ಲಿ ನಿಮ್ದು ವಿಡಿಯೋ ನಮ್ಮ ಹತ್ರ ಇದೆ, ನಿಮ್ದು ವಿಡಿಯೋ ನಮ್ಮ ಹತ್ರ ಇದೆ ಅಲ್ಲಿ. ಅದರಿಂದ ಸರ್ ಹೆಸರನ್ನ ಒಬ್ರು ಇಬ್ಬರನ್ನ ಏನೋ ಹೇಳ್ಬೋದು ನಾವಲ್ಲಿ. ಈಗ ಪೆನ್ ಡ್ರೈವ್ ಅಲ್ಲಿ ಏನ್ ಮಾಡಿದ್ರೆ ಪೆನ್ ಡ್ರೈವ್ ಹಂಚ್ಕೊಂಡ್ಬಿಟ್ರೆ ಎಲ್ಲ ಕಡೆಯಲ್ಲಿ ಯಾರು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನನಗೆ ಏನಂತ ಗೊತ್ತು, ಅವ್ರ ರಕ್ಷಣೆ ಆಗ್ಬೇಕು ನಮ್ಗೆ. ಈಗ ಅಲ್ಲಿ ಹೆಣ್ಮಕ್ಳ ರಕ್ಷಣೆ ಆಗ್ಬೇಕಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಕೆಲವರು ಸಕಲೇಶ್ಪುರದಲ್ಲಿ ಪಬ್ಲಿಕ್ ಗೆ ಇವ್ರು ಪೆನ್ ಡ್ರೈವ್ ಕೊಟ್ಕೊಂಡ್ಬಿಟ್ಟವ್ರಲ್ಲ. ಇಲ್ಲಿ ಪೆನ್ ಡ್ರೈವ್ ಯಾರ ಹತ್ರ ಇದೆ ಅವ್ರಿಗೂ ಬ್ಲಾಕ್ ಮೇಲ್ ಅವ್ರಿಗೆ, ಅಂದ್ರೆ ಈಗ ಯಾವ್ದೋ ವ್ಯಕ್ತಿ ಪರಿಚಯ ಇರ್ತಾರಲ್ಲಿ, ಆ ವ್ಯಕ್ತಿ ಗುರುತಿಡಿದ್ಬಿಟ್ರಲ್ಲಿ ಆ ವ್ಯಕ್ತಿ ಫೋನ್ ಮಾಡೋದು ಇವರು ವಾಟ್ಸ್ಆಪ್ ಕಾಲಲ್ಲಿ. ನೇರವಾಗಿ ಕಾರ್ತಿಕ್ ಅಂತ ನಾವು ಹೇಳ್ತಿದೀವಲ್ಲ, ಯಾರು ಕಾರ್ತಿಕ್ ಫೋನ್ ಮಾಡ್ತಾ ಇಲ್ಲ. ಕಾರ್ತಿಕ್ ಪೆನ್ ಡ್ರೈವ್ ಯಾರು ಹಂಚಿದ್ರು ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಯ್ತಲ್ಲ, ಅದು ಸಾವಿರ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಪೆನ್ ಡ್ರೈವ್ ತಗೊಂಡ್ರು ಅಂತ ಕಿಡಿಗಳುಗಳು ಅವ್ರ ಸಂತಸ್ತ ಮಹಿಳೆಯರಿಗೆ ಫೋನ್ ಮಾಡಿ ಬೆದರಿಕೆ ಆಗ್ತಾವ್ರೆ. ಯಾರು ಸರ್ ಪೆನ್ ಡ್ರೈವ್ ತಗೊಂಡು ಕಾಂಗ್ರೆಸ್ ಅಂತ ಹೇಳೋಣ, ಜೆಡಿಎಸ್ ಅಂತ ಹೇಳೋಣ, ಬಿಜೆಪಿ ಅಂತ ಹೇಳೋಣ ಸಂದರ್ಭದಲ್ಲಿ ಪೆನ್ ಡ್ರೈವ್ ತಗೊಂಡ್ರವರು ಇವರು ಕಾಂಗ್ರೆಸ್ ಮಾತಾಡ್ತಾರ. ಒಂದ್ ನಿಮಿಷ, ಪೆನ್ ಡ್ರೈವ್ ಬಿಜೆಪಿ ಕಾಂಗ್ರೆಸ್ ಮಾತಾಡ್ತಾರ, ಜೆಡಿಎಸ್ ನೋಡ್ತಾರಲ್ಲ, ಬಿಜೆಪಿ ನೋಡ್ತಾರಲ್ಲ, ಯಾರು ನೋಡ್ತಾರೋ ಅವ್ರು ಫೋನ್ ಮಾಡ್ತಾ ಇರ್ಬೋದು ಅಲ್ಲಿ. ಪೆನ್ ಡ್ರೈವ್ ಸಿಕ್ಕಿದೆಯಲ್ಲ ಸರ್ ಈಗ ಕೆಲವರಿಗೆ, ಅವ್ರುಗಳು ಏನ್ ಮಾಡ್ತಾರೆ, ಈ ಹೆಂಗಸಗಳಿಗೆ ಫೋನ್ ಮಾಡೋದು ಈಗ ಗುರ್ತಿರ್ತದಲ್ಲ ಹೆಂಗಸರು, ಅದು ಮಾಡ್ತಾ ಇದಾರಲ್ಲಿ. ಅದ್ರ ನಾನು ರಾಜ್ಯದ ಜನತೆ ಮನವಿ ಏನು ಅಂತಂದ್ರೆ, ಇಂಥವ್ರಿಗೆ ಯಾವುದೇ ಕಾರಣಕ್ಕೆ ನೀವು ತಲೆಗೆಡಿಸ್ಕೋಬೇಡಿ. ನೀವಲ್ಲಿ ನಿಮ್ಮ ಪರ ಅತಿ ಶೀಘ್ರದಲ್ಲಿ ತನಿಖಾ ತಂಡ ಇದು ಮುಂದುವರಿಕೆ ಬೇಡುವಂತೆ ಕೋರ್ಟ್ ತೀರ್ಮಾನ ಮಾಡ್ತಾರೆ. ಕೋರ್ಟ್ಗೆ ಬೇಕಾದಂತ ಸೂಕ್ತ ದಾಖಲೆಗಳನ್ನ ಕೊಡ್ತಾ ಇದೀವಿ ನಾವಲ್ಲಿ. ಹಾಗಾಗಿ ನಾವು ಕೂಡ ಕೇಳಿದ್ವಿ. ಆಲ್ರೆಡಿ ಸಕಲೇಶ್ಪುರದ 2 ಕಂಪ್ಲೇಂಟ್ ಆಗಿದೆ. ಸಕಲೇಶ್ಪುರ ನಗರ ಠಾಣೆಯಲ್ಲಿ 2 ಕಂಪ್ಲೇಂಟ್ ಆಗಿದೆ. ಅಲ್ಲಿ ಆನ್ಬಾರ್ಡ್ ಅವರು ಸಂತಸ್ತ ಫೋನ್ ಮಾಡಿದ್ರು, ನಾವೇ ಅವರಿಗೆ ಫೋನ್ ನಂಬರ್ ಕೊಟ್ಟು ಅಲ್ಲಿ ಎಸ್ಪಿಗೆ ಫೋನ್ ಮಾಡಿ ಹೇಳಿದೀವಿ ಅಲ್ಲಿ. ಆಮೇಲೆ ಅಲ್ಲಿ ಪ್ರಗತಿಪರ ಚಿಂತಕರು, ಹಾಸನದಲ್ಲಿ ಪ್ರಗತಿಪರ ಚಿಂತಕರು ಮತ್ತೆ ಕೆಲವು ಮಾಜಿ ಸಚಿವರು, ಶಾಸಕರೆಲ್ಲ ಹೋಗಿ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಅಲ್ಲಿ ಈ ತರ ಎಲ್ಲ ದುರ್ಘಟನೆ ನಡೀತಾ ಇದೆ, ಅಲ್ಲಿ ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ಹೇಳಿದಾರಲ್ಲಿ. ಇದಾಗ್ತಾ ಇದೆ ಅಲ್ಲಿ. ಈಗ ಪ್ರಕರಣವನ್ನು ವರ್ಗಾವಣೆ ಮಾಡಿಲ್ಲ, ಇದನ್ನ ತನಿಖೆ ಮಾಡಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿಕ್ಕೆ ತನಿಖಾಧಿಕಾರಿಗಳು ತನಿಖೆನ ಇದೇ ತರ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನೀವು ಡೈರೆಕ್ಷನ್ ಕೊಡ್ತಿದ್ದೀರಾ ಅಥವಾ ರೂಲ್ಸ್ ಆಫ್ ಪ್ರೊಸೀಜರ್ ವೈಲೇಷನ್ ಮಾಡ್ತೀರಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.